ನಿನ್ನೆ ಸಂಭವಿಸಿದಂತ ಭೀಕರ ವಿಮಾನ ದುರಂತದಲ್ಲಿ ವಿಮಾನದಲ್ಲಿದ್ದಂತ 241 ಮಂದಿ ಮತ್ತು ಹಾಸ್ಟೆಲ್ನಲ್ಲಿದ್ದಂತ 24 ಮಂದಿ ಸೇರಿ 265 ಮಂದಿ ಮೃತಪಟ್ಟಿದ್ದಾರೆ. ಸದ್ಯ ದುರಂತ ನಡೆದ ಸ್ಥಳದಿಂದ ಡಿವಿಆರ್ ಕಲೆ ಹಾಕಿದೆ ಗುಜರಾತ್ನ ATS. ಘಟನಾ ಸ್ಥಳದಲ್ಲಿ ಡಿವೈಸ್ ಪರಿಶೀಲನೆ ನಡೆಸ್ತಾ ಇದೆ ಫಾರೆನ್ಸಿಕ್ ತಂಡ. ಜೊತೆಗೆ ಬ್ಲಾಕ್ ಬಾಕ್ಸ್ನ ಹುಡುಕಾಟವೂ ಕೂಡ ಮುಂದುವರೆದಿದೆ. ದುರಂತ ಯಾಕಾಯಿತು ಹೇಗಾಯಿತು ಅನ್ನೋದಕ್ಕೆ ಸ್ಪಷ್ಟ ಮಾಹಿತಿ ಸಿಗೋದು ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ. ಬ್ಲಾಕ್ ಬಾಕ್ಸ್ ಅನ್ನ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಫ್ಲೈಟ್ ಡೇಟಾ ರೆಕಾರ್ಡರ್ ಮತ್ತು ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಈ ಬ್ಲಾಕ್ ಬಾಕ್ಸ್ ನಲ್ಲಿ ಇರುತ್ತೆ. ದುರಂತಕ್ಕೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಅಂತಾದ್ರೆ ಬ್ಲಾಕ್ ಬಾಕ್ಸ್ ರಿಕವರಿ ಅತ್ಯಂತ ಮುಖ್ಯ. ಸದ್ಯ ಬ್ಲಾಕ್ ಬಾಕ್ಸ್ ಹುಡುಕುವಂತ ಪ್ರಯತ್ನಗಳು ನಡೀತಾ ಇದೆ. ಈ ವಿಮಾನ ಅಪಘಾತ ದುರಂತ ಹೇಗೆ ಸಂಭವಿಸಿತು, ಯಾಕೆ ಸಂಭವಿಸಿತು, ಯಾರ ದೋಷದ ಕಾರಣಕ್ಕಾಗಿ ಆಗಿರೋದು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟತೆ ಸಿಗಬೇಕು ಅಂತಾದರೆ ಬ್ಲಾಕ್ ಬಾಕ್ಸ್ ರಿಕವರಿ ಆಗಬೇಕು. ಸದ್ಯ ಅದನ್ನು ಹುಡುಕುವಂಥ ಪ್ರಯತ್ನಗಳು ನಡೀತಾ ಇದೆ. ಪೈಲಟ್ ಎರರ, ತಾಂತ್ರಿಕ ದೋಷನ ಅಥವಾ ಬೇರೆ ಏನಾದರೂ ಆಗಿದೆಯಾ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗೋದಕ್ಕೆ ಸದ್ಯ ಬ್ಲಾಕ್ ಬಾಕ್ಸ್ ಅನ್ನು ಹುಡುಕುವಂಥ ಪ್ರಯತ್ನಗಳು ನಡೀತಾ ಇದೆ. ದುರಂತ ಸ್ಥಳದಲ್ಲಿ ಗುಜರಾತ್ನ ATS ಮತ್ತು ತನಿಖಾ ತಂಡ ಸದ್ಯ ಪರಿಶೀಲನೆಯನ್ನು ಮಾಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಜಗದೀಶ್, ತನಿಖೆಗೆ ಸಂಬಂಧಿಸಿದಂತೆ ಸದ್ಯ ಏನಾಗ್ತಾ ಇದೆ? ರಕ್ಷತ್, ಈಗಾಗಲೇ ಏನಂದ್ರೆ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟು 265 ಜನ ಸಾವಿಗೀಡಾಗಿದ್ದಾರೆ. ಅದರಲ್ಲಿ 241 ಜನ ಇದೇ ವಿಮಾನದಲ್ಲಿ ಏನಂತಂದ್ರೆ ಪ್ರಯಾಣವನ್ನು ಮಾಡಿರುವಂತಹ ವ್ಯಕ್ತಿಗಳ ಸಾವಿಗೀಡಾಗಿರುವಂತಹ ಕಾರಣಕ್ಕಾಗಿ ಆ ಒಂದು ಸಾವಿಗೆ ಕಾರಣ ಏನು ಅಂದ್ರೆ ಫ್ಲೈಟ್ ಯಾಕೆ ಏನಂದ್ರೆ ದುರಂತಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇರುವಂಥದ್ದು. ಆ ಕಾರಣಕ್ಕಾಗಿ ಈಗ ಬೇಕಾಗಿರ್ತಕ್ಕಂತಹ ಸಕಲ ಏನಂದ್ರೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಒಂದು ATS ತಂಡ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ಫಾರೆನ್ಸಿಕ್ ತಂಡವೂ ಸಹಿತ ಮಾಡ್ತಾ ಇದೆ. ಕಾರಣ ಏನು ಅಂತಂದ್ರೆ ಫಾರೆನ್ಸಿಕ್ ತಂಡ ಒಂದು ಕಡೆಗೆ ಅಲ್ಲಿರುವಂತಹ ಘಟನಾ ಸ್ಥಳದ ಸಂಪೂರ್ಣವಾದಂತಹ ಪ್ರದೇಶವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅಲ್ಲಿರುವಂತಹ ಒಂದೊಂದು ಪ್ರದೇಶದಲ್ಲೂ ಸಹಿತ ಅಂತಂದ್ರೆ ಫಾರೆನ್ಸಿಕ್ ತಂಡದಿಂದ ಅಂದ್ರೆ ಯಾವುದಾದ್ರೂ ಒಂದು ಇದು ಸಿಗುತ್ತಾ ಅಂತಂದ್ರೆ ಒಂದು ತನಿಖೆಗೆ ಬೇಕಾಗಿರ್ತಕ್ಕಂತಹ ಏನು ವಿವರ ಸಿಗುತ್ತಾ ಅನ್ನುವಂತಹ ಕಾರಣಕ್ಕಾಗಿ ಏನಂತಂದ್ರೆ ಇನ್ವೆಸ್ಟಿಗೇಷನ್ ಶುರು ಮಾಡಿರುವಂಥದ್ದು. ATS ಸಹಿತ ಅದೇ ಮಾಡ್ತಾ ಇದೆ. ಆದರೆ ಈಗ ಸದ್ಯ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಏನಂತಂದ್ರೆ ವಿಡಿಯೋ ರೆಕಾರ್ಡರ್ ಏನಂತಂದ್ರೆ ಇರುತ್ತಲ್ಲ DTS, ಆ ಒಂದು ಏನಂದ್ರೆ ಬಾಕ್ಸ್ ಅನ್ನು ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಮೂಲಕವಾಗಿ ಅಲ್ಲಿ ನಡೆದಿರ್ತಕ್ಕಂತಹ ಘಟನೆ ಅಥವಾ ತಾಂತ್ರಿಕವಾಗಿ ಒಳಗಡೆ ಏನಾದ್ರು ತೊಂದರೆ ಆಯಿತು ಅಥವಾ ಕೊನೆ ಹಂತದಲ್ಲಿ ಏನಾಯಿತು ವಿಮಾನದಲ್ಲಿ ಅನ್ನುವಂತಹ ಇನ್ಫಾರ್ಮೇಶನ್ ಆ ಮೂಲಕವಾಗಿ ಪಡೆಯುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಬ್ಲಾಕ್ ಬಾಕ್ಸ್ ವಿಚಾರದಲ್ಲೂ ಸಹಿತ ಅಂದ್ರೆ ಬ್ಲಾಕ್ ಬಾಕ್ಸ್ ನ ಸಂಗ್ರಹ ಮಾಡೋ ಸಲುವಾಗಿ ಏನಂತಂದ್ರೆ ಎಲ್ಲಾ ಕಡೆಗೂ ಸಹಿತ ಹುಡುಕುವಂತಹ ಕೆಲಸವನ್ನ ಮಾಡ್ತಾ ಇದ್ರೆ ಒಂದು ವೇಳೆ ಅದು ಏನಾದರೂ ಸಿಕ್ಕಿದೆ ಆದ್ರೆ ಒಂದು ಕಡೆಗೆ DTS ಇಂದ ಮತ್ತೊಂದು ಕಡೆಗೆ ಏನಂತಂದ್ರೆ ಬ್ಲಾಕ್ ಬಾಕ್ಸ್ ಇಂದ ಎರಡರಿಂದನೂ ಸಹಿತ ಮಾಹಿತಿಯನ್ನು ಕಲೆ ಹಾಕಿ ಈ ಒಂದು ದುರ್ಘಟನೆಗೆ ಕಾರಣ ಏನು, ಮೂಲವಾಗಿ ಏನಂತಂದ್ರೆ ತಾಂತ್ರಿಕ ದೋಷ ಆಯ್ತಾ ಅಥವಾ ಏನಂತಂದ್ರೆ ಪೈಲಟ್ ಅವರ ಅಜಾಗರೂಕತೆಯಿಂದಾಗಿ ಆಯ್ತಾ ಅಥವಾ ಏನಂದ್ರೆ ಕೊನೆ ಹಂತದಲ್ಲಿ ನಡೆದಿರ್ತಕ್ಕಂತಹ ವಿಚಾರ ಏನು, ಅದರಲ್ಲಿ ಇನ್ನೊಂದೇನಂದ್ರೆ ಇಂಜಿನ್ ಏನಂದ್ರೆ ಎರಡು ಇಂಜಿನ್ಗಳು, ಯಾಕಂದ್ರೆ ಬೋಯಿಂಗ್ 737 ಏನಂದ್ರೆ ಎರಡು ಇಂಜಿನ್ಗಳು, ಆ ಎರಡು ಇಂಜಿನ್ಗಳಿಗೂ ಸಹ ಏನಂದ್ರೆ ಇಂಧನ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂತಹ ಪ್ರಾಥಮಿಕ ವರದಿ ಏನಂತಂದ್ರೆ ಗೊತ್ತಾಗ್ತಾ ಇದೆ. ಅದು ನಿಜವಾಗ್ಲೂ ಸಹಿತ ಇಂಧನ ಸಪ್ಲೈ ಆಗ್ತಾ ಇರಲಿಲ್ವಾ ಅನ್ನುವಂತಹ ಅಂದ್ರೆ ಮಾಹಿತಿ ಪೂರ್ತಿಯಾಗಿ ಗೊತ್ತಾಗಬೇಕು ಅಂದ್ರೆ ಈ ಒಂದು ಬ್ಲಾಕ್ ಬಾಕ್ಸ್ ಮತ್ತೆ DTS ಇಂದನೇ ಗೊತ್ತಾಗಬೇಕಾಗಿರುವಂಥದ್ದು. ಹಾಗಾಗಿ ಬ್ಲಾಕ್ ಬಾಕ್ಸ್ ಹುಡುಕಾಟದ ಏನಂದ್ರೆ ಪ್ರಕ್ರಿಯೆಯಲ್ಲಿ ಈಗಾಗಲೇ ಪೂರ್ತಿ ತಂಡ ಅಲ್ಲಿ ನಿಯೋಜನೆ ಆಗಿರುವಂಥದ್ದು. ಮತ್ತೆ ಅದರ ಜೊತೆಗೆ ತಾಂತ್ರಿಕ ದೋಷ ಆಗಿದ್ದೇ ಆದರೆ, ಯಾಕಂದ್ರೆ ಯಾವುದೇ ಒಂದು ವಿಮಾನ ಹಾರಾಟ ಆಗಬೇಕು ಅಂದ್ರೂ ಸಹಿತ ಮುಂಚಿತವಾಗಿ ಎಲ್ಲಾ ರೀತಿಯ ಚೆಕಿಂಗ್ಗಳಾಗುತ್ತೆ. ಒಂದು ತಾಂತ್ರಿಕವಾಗಿ ಇಂಜಿನ್ ಏನೋ ಸ್ಥಿಮತೆ ಹೇಗಿದೆ, ಮತ್ತೆ ಎರಡು ಇಂಜಿನ್ಗಳು ವರ್ಕ್ ಮಾಡ್ತಿದ್ದಾವ ಇಲ್ಲ ಅನ್ನುವಂತಹ ವಿಚಾರ ಮೊದಲೇ ಗೊತ್ತಾಗುತ್ತೆ. ಮತ್ತೆ ಸ್ವತಃ ನಿನ್ನೆ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂತಹ ಮಾಹಿತಿ ಆಧಾರದ ಬಗ್ಗೆ ನೋಡ್ತಾ ಹೋದ್ರೆ ಆ ಒಂದು ವಿಮಾನದಲ್ಲಿ ಬರೋಬ್ಬರಿ 1.25 ಲ್ಯಾಕ್ ಲೀಟರ್ನಷ್ಟು ಏನಂತಂದ್ರೆ ಪೆಟ್ರೋಲ್ ಇತ್ತು, ತೈಲ ಇತ್ತು. ಆ ಒಂದು ತೈಲ ಇರುವಂತಹ ಅಂದ್ರೆ ಪ್ರಿಪರೇಷನ್ ಮಾಡ್ಕೊಂಡಿರ್ತಕ್ಕಂಥದ್ದು, ಯಾಕಂದ್ರೆ ಬರೋಬ್ಬರಿ ಲಾಂಗ್ ಜರ್ನಿ ಆಗಿರುವಂತಹ ಕಾರಣಕ್ಕಾಗಿ 6680 ಕಿಲೋಮೀಟರ್ ದೂರದ ವ್ಯಾಪ್ತಿಯನ್ನ ನೀವು ತಲುಪಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ, ಯಾಕಂದ್ರೆ ಲಾಂಗ್ ಜರ್ನಿ ಇರುವಂತಹ ಫ್ಲೈಟ್ ಅಂದ ತಕ್ಷಣವೇ ಅದಕ್ಕೆ ಹೆಚ್ಚಿನ ಏನಂದ್ರೆ ಚೆಕಿಂಗ್ಗಳಾಗ್ತವೆ. ಒಟ್ಟು 4 ಹಂತದಲ್ಲಿ ಚೆಕಿಂಗ್ ಆಗುತ್ತೆ. ಆ 4 ಹಂತದ ಚೆಕಿಂಗ್ ಆದ್ರೂ ಸಹಿತ ಯಾಕೆ ಇಲ್ಲಿ ತಾಂತ್ರಿಕ ದೋಷ ಆಯಿತು, ಫಾರ್ ಎಕ್ಸಾಂಪಲ್ ಅದು ಏನಾದರೂ ಲಾಂಗ್ ಜರ್ನಿಯನ್ನ ಮಾಡಿ ತದನಂತರ ಏನಾದರೂ ಅಲ್ಲಿ ಕ್ರಾಶ್ ಆಗಿದ್ರೆ ಅದರದೊಂದು ವಿಚಾರ ಬೇರೆ ಆಗ್ತಾ ಇತ್ತು. ಆದರೆ ಇನ್ನೂ ಲ್ಯಾಂಡಿಂಗ್ ಟೇಕ್ ಆಫ್ ಸರಿಯಾದ ರೀತಿಯಲ್ಲಿ ಆಗ್ತಾ ಇರಲಿಲ್ಲ. ಅಂದ್ರೆ ಟೇಕ್ ಆಫ್ ಆಗಿದೆ ಕೇವಲ 3 ರಿಂದ 5 ನಿಮಿಷದ ಅಂತರದಲ್ಲೇ ಈ ಒಂದು ದುರ್ಘಟನೆ ಆಗಿರುವಂತಹ ಕಾರಣಕ್ಕಾಗಿ ಅಷ್ಟು ಟೆಕ್ನಿಕಲಿ ಏನು ಪ್ರಾಬ್ಲಮ್ ಆಯಿತು ಅನ್ನುವಂತಹ ಪ್ರಶ್ನೆಗೆ ಇಲ್ಲಿವರೆಗೂ ಸಹಿತ ಉತ್ತರ ಸಿಕ್ಕಿಲ್ಲ. ಆ ಉತ್ತರವನ್ನು ಸಿಗಬೇಕು ಅಂತಂದ್ರೆ, ಆ ಉತ್ತರವನ್ನು ಹುಡುಕಬೇಕು ಅಂತಂದ್ರೆ ಬ್ಲಾಕ್ ಬಾಕ್ಸ್ ಸಿಗಲೇಬೇಕು. ಅದರಲ್ಲಿ ಆಗಿರ್ತಕ್ಕಂತಹ ಕೊನೆ ಹಂತದ ಏನಂದ್ರೆ ಆ ಒಂದು ಸಂಭಾಷಣೆ ಆಗಿರಬಹುದು ಅಥವಾ ತಾಂತ್ರಿಕ ದೋಷದ ವಿವರಗಳು ಸಹಿತ ಸಿಗುವಂತಹ ಸಾಧ್ಯತೆಗಳಿರುವಂತಹ ಕಾರಣಕ್ಕಾಗಿ ಈಗ ಶೋಧ ಕಾರ್ಯ ಇನ್ನೂವರೆಗೂ ಮುಂದುವರೆದಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಜಗದೀಶ್. ಮಾಹಿತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.